ನಿಜವಾಗ್ಲೂ ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದೀರಾ ಅಂದರೆ ಬಂದ್ರು ಬಂತು ಹೋದ್ರು ಹೋತು ಅಂತ ಮನ್ಸೆಟ್ ಇಟ್ಕೊಂಡು ಹಾಕ್ರಿ ಬಾಳೆಹಣ್ಣು. ಇಷ್ಟೇ ಮಾಡ್ಬೇಕಾಗಿರೋ ಕೆಲಸ ಬಾಳೆಹಣ್ಣಲ್ಲಿ. ಬಾಳೆ ಗೊನೆ ಕಡ್ಕೊಂಡು ನೋಡ್ತಿರ್ಬೋದು. ನಮ್ಮ ತೋಟದ ಮೊಟ್ಟ ಮೊದಲನೇ ಪರಿಶ್ರಮ ಅಂತಂದರೆ ತಪ್ಪಾಗಲಾರ್ದು. ಬಾಳೆ ಹಚ್ಚಿ ಕೈ ಬಿಟ್ಬಿಟ್ರೆ ಮುಗೀತು, ಬಾಳೆ ಬಂದುಬಿಡುತ್ತೆ. 500 ಬಾಳೆ ಗಿಡ ಇಂಟು 200 ರೂಪಾಯಿ ಹಾಗೆ ಅಂದಾಜು. ಆ ಥರ ಕ್ಯಾಲ್ಕುಲೇಷನ್ ಹಾಕೊಂಬಿಟ್ಟು ದಯವಿಟ್ಟು ಆಸೆಯಿಂದ ಬೀಳ್ಬೇಡ್ರಿ. ಎಲ್ಲಿ ಮಣ್ಣು ಉತ್ಕೃಷ್ಟವಾಗಿದೆಯೋ ಅಲ್ಲೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಈ ಮರಿ ಮಾತ್ರ ಇದು ತಾಯಿ ಗಿಡದ ಹಿಂದ್ಗಡೆ ಗೊನೆ ಯಾವ ಕಡೆ ಬಾಗಿರುತ್ತೋ ಅದ್ರ ಡೆಡ್ ಆಪೋಸಿಟಲ್ಲಿ ಒಂದು ಮರಿ ಬಿಡ್ಬೇಕು ನಾವು. ಇವಾಗ ಏನು ಈ ಸೈಜ್ ಬರುತ್ತಲ್ಲ ಇಲ್ಲಿಗೆ ಅರ್ಧ ಕಡಿಬೇಕು. ಫುಲ್ ಕತ್ತರಿಸೋದಲ್ಲ, ಇಲ್ಲ ಅರ್ಧ ಕಡಿತು ಅಂದರೆ ಇದು ತಾನೇ ಬಾಗುತ್ತೆ. ಮರಿ ಏನು ಬಿಟ್ಟಿದ್ದೀವಲ್ಲ ಈ ಮರಿಗಳೇ ಒಂಥರ ಕಂಬದ ರೀತಿ ಸಪೋರ್ಟಾಗಿ ನಿಂತಿದೆ. ಮತ್ತೊಮ್ಮೆ ಮರಳಿ ಮಣ್ಣಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟೈಟಲ್ ನೋಡಿರೋ ಹಾಗೆ ನಮ್ಮ ತೋಟದಲ್ಲಿ ಹೋದ ವರ್ಷ ನಟ್ಟಿರುವಂಥ ಬಾಳೆಗೊನೆ ಮೊಟ್ಟ ಮೊದಲ ಗೊನೆ ಬಿಟ್ಟಿದೆ. ಅದನ್ನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಬೇಕಾಗಿತ್ತು. ನೈಸರ್ಗಿಕ ಕೃಷಿಯಲ್ಲಿ ಮಾಡಿದವ್ರಿಗೆ ಬಾಳೆಗೊನೆ ಎಷ್ಟು ಸೈಜ್ ಬರುತ್ತೆ ಏನು ಅನ್ನೋದನ್ನು ಈ ಸರಿ ನೋಡ್ಕೊಂಬಿಡ್ರಿ. ಈ ರೀತಿ ಬಂದಿದೆ. ನಾವೇನು ಇನ್ನು ತುದಿ ಕಡಿಯೋದು ಹೂ ಕಡಿಯೋದು ಅವೆಲ್ಲ ಮಾಡೋಕ್ಕೋಗಿಲ್ಲ. ಸೊ ನೈಸರ್ಗಿಕವಾಗಿ ಒಂದು ಗಿಡ ಯಾವ ರೀತಿ ಗೊನೆ ಬಿಡಬೇಕು ಅದನ್ನು ಅದೇ ರೀತಿ ಬಿಡೋಕ್ಕೆ ಬಿಟ್ಬಿಟ್ಟು ಇವಾಗ ಗೊನೆ ಕಡ್ಕೊತ ಇದ್ದೀವಿ. ಅದು ಎಷ್ಟರ ಬರಲಿ, ಮೊದಲೇ ಗೊನೆ ನಮ್ಮ ದೇವ್ರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಕಡ್ಕೊಂಡು ಹೋಗೋಣ ಅಂತ ಬಂದೆ ನಾನು. 500 ಒಟ್ಟು ಈ 1.5 ಎಕರೆನಲ್ಲಿ 550 ಬಾಳೆ ಗಿಡ ನೆಟ್ಟಿದ್ದೆ. ಅದರಲ್ಲಿ 200 ಬಾಳೆ ಗಿಡ ಎದಳ್ಳೆ ಅಲ್ಲ, ನೋಡ್ತಿರ್ಬೋದು ಈ ಥರ ಆಗ್ಬಿಟ್ಟು ಎದಳ್ಳೆ ಅಲ್ಲ ಅವು. ಆದರೆ ಇನ್ನು 300 ಒಂದು ಲೆಕ್ಕಕ್ಕೆ ಬೆಳೆದು ಈಗ ಅಲ್ಲೊಂದು ಬಾಳೆಗೊನೆ ನೋಡ್ತಾಯಿದ್ದೀನಿ. ಅದರಲ್ಲಿ ಮೊಟ್ಟ ಮೊದಲನೇ ಬಾಳೆಗೊನೆ ಇದೆ. ಸೊ ಅದನ್ನು ನಾನು ಇವಾಗ ಕಡ್ಕೊಂಡು ಹೋಗಿ ಬಂದಿದ್ದೀನಿ. ನಾನು ನೈಸರ್ಗಿಕ ಕೃಷಿಕರಿಗೆ ಏನು ಹೇಳೋದು ಅಂತಂದರೆ, ಬಾಳೆ ಹಚ್ಚಿ ಕೈ ಬಿಟ್ಬಿಟ್ರೆ ಮುಗೀತು, ಬಾಳೆ ಬಂದುಬಿಡುತ್ತೆ. 500 ಬಾಳೆ ಗಿಡ ಇಂಟು 200 ರೂಪಾಯಿ ಹಾಗೆ ಅಂದಾಜು. ಆ ಥರ ಕ್ಯಾಲ್ಕುಲೇಷನ್ ಹಾಕೊಂಬಿಟ್ಟು ದಯವಿಟ್ಟು ಆಸೆಯಿಂದ ಬೀಳ್ಬೇಡ್ರಿ. ನಿಜವಾಗ್ಲೂ ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಮಾಡ್ತಾಯಿದ್ದೀರಾ ಅಂದರೆ ಬಂದ್ರು ಬಂತು ಹೋದ್ರು ಹೋತು ಅಂತ ಮನ್ಸೆಟ್ ಇಟ್ಕೊಂಡು ಹಾಕ್ರಿ ಬಾಳೆಹಣ್ಣು. ನೀವು ಬಂದ್ರು ಬಂತು ಹೋದ್ರು ಹೋತು ಅನ್ನೋ ಮೈಂಡ್ಸೆಟ್ ಇಟ್ಕೊಂಡು ಹಾಕಿದರೆ ಈ ರೀತಿ ಏನಾದ್ರು ಬಾಳೆಗೊನೆ ಬಂತು ಅಂದರೆ ನಿಜವಾಗ್ಲೂ ಖುಷಿ ಆಗೋದು ನಿಮಗೆ. ಅಕಸ್ಮಾತ್ ಫೇಲ್ಯೂರ್ ಆಗ್ಬಿಡ್ತು ಅಂದರೆ ಇಲ್ಲಿ ನೋಡ್ತಿರ್ಬೋದು ನಮ್ಮದ್ರಲ್ಲಿ 2 ರಿಸಲ್ಟ್ ಇದೆ. ಒಂದು ಸಕ್ಸಸ್ಸು ಇದೆ, ಇಲ್ಲಿ ಫೇಲ್ಯೂರು ಇದೆ. ಇಲ್ಲಿ ನೋಡ್ತಿರ್ಬೋದು ಹೋದ ವರ್ಷ ಹಚ್ಚಿರೋ ಬಾಳೆ ಗಿಡ ಎದ್ದೇ ಇಲ್ಲ, ಮೇಲೆ ಎದ್ದಿಲ್ಲ. ನೋಡ್ತಿರ್ಬೋದು ಅಲ್ಲೊಂದಿಲ್ಲೋದೇನು ಕಾಣಿಸ್ತಿದೆಯಲ್ಲ, ಎದ್ದೇ ಇಲ್ಲ. ಕೆಲವು ಲೈನಲ್ಲಿ ನೋಡ್ತಿರ್ಬೋದು ಎಲ್ಲಿ ಮಣ್ಣು ಉತ್ಕೃಷ್ಟವಾಗಿದೆಯೋ ಅಲ್ಲೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಓಕೆನಾ. ಸೊ ಅಲ್ಲೊಂದಿಲ್ಲೊಂದು ದೊಡ್ಡ ಬಾಳೆ ಗಿಡ ಕಾಣಿಸ್ತಿದ್ದೇವಲ್ಲ ಅವೆಲ್ಲ ಹೋದ ವರ್ಷ, ಒಟ್ಟು ಇವೆಲ್ಲವೂ ಹೋದ ವರ್ಷ ಹಚ್ಚಿರೋದು. ಇದರಲ್ಲಿ ಅರ್ಧ ಸಕ್ಸಸ್ಸು ಅರ್ಧ ಫೇಲ್ಯೂರ್ ಎರಡೂ ಇದೆ. ಬಟ್ ನಾನು ಎಲ್ಲರಂಗೆ ಆಸೆ ಇಟ್ಕೊಂಡೆ ಹಚ್ಚಿದ್ದು. ನಾನು ಬಾಳೆ ಗಿಡ ನಡ್ತಾಯಿದ್ದೀನಿ, ಒಂದು ಬಾಳೆ ಗಿಡ ಮಿನಿಮಮ್ 5 kg ಇಂದ 10 kg ಕೊಡಲೇಬೇಕು. 1 kg 20 ರೂಪಾಯಿ ಸಿಕ್ಕರು ರೇಟು, 5 kg 100 ರೂಪಾಯಿ ಮಿನಿಮಮ್ ಸಿಗುತ್ತೆ, 200 ರೂಪಾಯಿ ಮ್ಯಾಕ್ಸಿಮಮ್ ಸಿಗುತ್ತೆ ಒಂದು ಗೊನೆಗೆ. 200 ರೂಪಾಯಿ ಇಂಟು 500 1 ಲಕ್ಷ ರೂಪಾಯಿ ಬರೋಕಬೇಕು ಮುಂದೆ ವರ್ಷ ಅಂತ ನಾನು ಹಂಗೆ ಅನ್ಕೊಂಡು ಹಚ್ಚಿದ್ದು. ಅದು ರಿಯಾಲಿಟಿ ಹಂಗಿರಲ್ಲ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ರಿಯಾಲಿಟಿ, ಪ್ರಕೃತಿ ಮುಂದೆ ನಾವೆಲ್ಲ ಶೂನ್ಯ ಅಂತಾರಲ್ಲ, ರಿಯಾಲಿಟಿ ಹಂಗಿರೋದೇ ಇಲ್ಲ. ಎಲ್ಲವೂ ಸಹಿಸ್ಕೊಂಡು ನಾವು ಎಂಥ ಮೇಂಟೈನ್ ಮಾಡ್ತೀವಿ ಅಂದ್ರೆ ಸಹಿತ ಕೆಲವೊಂದು ಟೈಮು ನಮ್ಮ ಕಡೆಯಿಂದ ತಪ್ಪುಗಳಾಗ್ತವೆ. ನಾವು ನೈಸರ್ಗಿಕ ಕೃಷಿ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಗೊಬ್ಬರನೇ ಹಾಕಲಿಲ್ಲಂಗೆ ಕಂಪ್ಲೀಟ್ಲಿ 0 ಬಜೆಟಲ್ಲಿ ಮಾಡೋಕ್ಕೆ ಹೋದಾಗ ಸ್ವಲ್ಪ ಎಡವೋದು ಸಹಜ. ಆಮೇಲೆ ನಮಗೆ ನಾವು ಅಂದ್ಕೊಂಡಿರೋಂಥ ರಿಸಲ್ಟ್ ಬರದೇನೂ ಇರ್ಬೋದು. ಸೊ ನಾನೇಂತೀನಿ ಗೊತ್ತಾ, ಇದು ನನ್ನ ಎಕ್ಸ್ಪೀರಿಯೆನ್ಸು. ಬಾಳೆ ಒಟ್ಟು ಯಾವ್ದಾರ ಗಿಡ ನಡ್ರಿ, ಫಸ್ಟ್ 2 ರಿಂದ 3 ವರ್ಷ ಕೊಟ್ಟಿಗೆ ಗೊಬ್ಬರನೋ ಅಥವಾ ಕುರಿ ಗೊಬ್ಬರನೋ ಒಟ್ಟು ಸಾವಯವ ರೀತಿಯಿಂದ ಬೆಳೆದಿರುವಂಥ ಈ ದನದ ಗೊಬ್ಬರಗಳು ಏನೇನು ಬರ್ತಾವಲ್ಲ ಅದನ್ನು ನೀವು ಒಂದು 2 ರಿಂದ 3 ವರ್ಷ ಯೂಸ್ ಮಾಡಿರಿ ಅಂತೀನಿ ನಾನು. ಯೂಸ್ ಮಾಡಿದರೆ ಅಟ್ಲೀಸ್ಟ್ ಈ ದೊಡ್ಡ ಮಟ್ಟಕ್ಕೆ 20 kg ಗೊನೆ 15 kg ಗೊನೆ ಅಷ್ಟು ಬರಲಿಲ್ಲದ್ರೂ ಒಂದು ಲೆಕ್ಕಕ್ಕೆ 5 ರಿಂದ 10 kg ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ನಾವಂತರೂ ಏನು ಜಾಸ್ತಿ ಗೊಬ್ಬರ ಹಾಕಕ್ಕೆ ಹೋಗಲಿಲ್ಲ. ಒನ್ ಟೈಮ್ ನಾನು ಒಂದೊಂದು ಪುಟ್ಟಿ ಕೊಟ್ಟಿಗೆ ಗೊಬ್ಬರ ಹಾಕ್ಸಿದ್ದೆ. ಅದು ಭಾಳ ಲೇಟ್ ಹಾಕ್ಸ್ಬಿಟ್ಟೆ ನಾನು. ಸ್ಟಾರ್ಟಿಂಗಿಂದನೇ ಹಾಕ್ಕೊಂಡು ಚೆನ್ನಾಗಿ ಮಾಡ್ಕೊಂಬಂದಿದ್ದರೆ ಮೇ ಬಿ ಎಲ್ಲ ಗಿಡಗಳು ಚೆನ್ನಾಗಿ ಹೇಳ್ತಿದ್ದೋ ಗೊತ್ತಿಲ್ಲ. ನಾನು ನನ್ನದೇ ಅದು ಇದರಲ್ಲಿದ್ದೆ ಬಿಡು. ನೈಸರ್ಗಿಕ ಕೃಷಿ ಅಂದಮೇಲೆ ನಾವು ಜೀವಾಮೃತ ಕೊಟ್ಬಿಡ್ತೀವಿ, ನಾವು ಮಲ್ಚಿಂಗ್ ಮಾಡ್ತೀವಿ, ಕಳೆ ಹೊಡಿತೀವಿ, ಅದೇ ಗೊಬ್ಬರ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಹಂಗಿರಲ್ಲ, ರಿಯಾಲಿಟಿನೇ ಬೇರೆ ಇರುತ್ತೆ. ಸೊ ಆದಷ್ಟು ನಿಮ್ಮ ಮನೆಯಲ್ಲಿರೋಂಥ ಯಾವುದೇ ರೀತಿಯ ಗೊಬ್ಬರ ಆಗಿರ್ಬೋದು ತರಿಸಿ
ಪ್ರತಿ ವರ್ಷ ಹಾಕ್ಕೊಂಡು 2-3 ವರ್ಷ ನೀವು ಭೂಮಿಗೆ ಸಪೋರ್ಟ್ ಮಾಡಿದ್ದೆ ಆದರೆ 2-3 ವರ್ಷ ಅಷ್ಟೇ, 2-3 ವರ್ಷ ನೀವು ನಿಮ್ಮ ಭೂಮಿಗೆ ಸಪೋರ್ಟ್ ಮಾಡಬೇಕು. ಸಾವಯವ ರೀತಿ ಕನ್ವರ್ಟ್ ಆಗೋಕ್ಕೆ, ಅದು ಮಣ್ಣು ಕನ್ವರ್ಟ್ ಆಗೋಕ್ಕೆ ಟೈಮ್ ಬೇಕೇ ಬೇಕಲ್ಲ. ನೀವು 2-3 ವರ್ಷ ನೀವು ಸಪೋರ್ಟ್ ಮಾಡಿದರೆ ನಿಮ್ಮ ಮಣ್ಣು ಕನ್ವರ್ಟ್ ಆಗುತ್ತೆ. ನೀವು ಅಂದ್ಕೊಂಡಿರೋವಂಥ ರಿಸಲ್ಟ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ಸೊ ಬಾಳೆ ಗಿಡ ನೋಡ್ತಿರ್ಬೋದು ಬಂದಿದೆ, ಬಟ್ ಇದು ಮುರ್ಕೊಂಬಿದ್ದಿಲ್ಲ. ಕಾರಣ ಇಲ್ಲೇ ನಾವೇನು ಮರಿ ಏನು ಬಿಟ್ಟಿದ್ದೀವಲ್ಲ, ಈ ಮರಿಗಳೇ ಒಂಥರ ಕಂಬದ ರೀತಿ ಸಪೋರ್ಟಾಗಿ ನಿಂತಿದೆ. ನೋಡ್ತಿರ್ಬೋದು. ನಾವು ಏನು ಮಾಡ್ಬಿಟ್ಟು ಲಾಸ್ಟ್ 1-2 ತಿಂಗಳಿಂದ ಮರಿ ಕಡೆ ಬಿಟ್ಬಿಟ್ವಿ. ಆ ಲಾಸ್ಟ್ 2 ತಿಂಗಳಿಂದ ಮರಿ ಕಡೆ ಬಿಟ್ಟಿರೋದಕ್ಕೆ ಮೇ ಬಿ ಗೊನೆ ಸೈಜು ಕಡಿಮೆ ಬಂದಿರಬಹುದು. ಕೆಲವೊಬ್ರು ಅಂತಾರೆ ನೀವು ಮರಿ ಬಿಟ್ಟಿಲ್ಲದ್ರೆ ಗೊನೆ ಸೈಜ್ ಕಡಿಮೆ ಬೀಳುತ್ತೆ ಅಂತ. ಬಟ್ ಈ ಮರಿಗಳಿಂದ ಆಗಿರೋ ಉಪಯೋಗ ಏನು ಅಂತಂದರೆ, ಇದು ಒಂಥರ ಸಪೋರ್ಟಿಂಗ್ ಸಿಸ್ಟಮ್ ಆಗಿ ನಿಂತ್ಕೊಂಡು ತಾಯಿ ಗಿಡಕ್ಕೆ ಸಪೋರ್ಟಾಗಿ ನಿಂತ್ಕೊಂಡು ಈ ಗೊನೆ ಎಷ್ಟು ವೆಯ್ಟ್ ಇದ್ರೂ ಸಹಿತ ಇದೇ 1-1.5-2 kg ಇರುತ್ತೆ. ಏನು ಹೂವು ಏನಿರುತ್ತಲ್ಲ, ಓಕೆನಾ. ಇಷ್ಟೆಲ್ಲ ವೆಯ್ಟ್ ತಡ್ಕೊಂಡ್ರೂ ಸಹಿತ ಇದು ನಿಂತಿದೆ ಅಂತಂದರೆ, ಎಷ್ಟೇ ಗಾಳಿ ಬಂದು ಸಹಿತ ತಡ್ಕೊಂಡಿದೆ ಅಂದರೆ ಈ ಮರಿಗಳ ಸಪೋರ್ಟೇ ಕಾರಣ. ನಾನು ಆ ಕಾನ್ಸೆಪ್ಟ್ ಮೇಲೆ ಇದನ್ನು ಬಿಟ್ಟಿದ್ದೆ ಆ್ಯಕ್ಚುಲಿ. ಸೊ ಇವತ್ತು ಇದನ್ನು ಕಡಿಯೋ ಸಮಯ ಬಂದಿದೆ. ಕಡಿಬೇಕಾಗಿರೋದು ಏನು ಹೇಳ್ತಾರೆ ಅಂದರೆ, ಬಾಳೆ ಬೆಳೆಗಾರರು ಇವಾಗ ಏನು ಈ ಸೈಜ್ ಬರುತ್ತಲ್ಲ, ಇಲ್ಲಿಗೆ ಅರ್ಧ ಕಡಿಬೇಕು. ಫುಲ್ ಕತ್ತರಿಸೋದಲ್ಲ, ಇಲ್ಲ ಅರ್ಧ ಕಡಿತು ಅಂದರೆ ಇದು ತಾನೇ ಬಾಗುತ್ತೆ. ಹಿಂಗೆ ಬಾಗದ ಮೇಲೆ ನಾವು ಇದನ್ನು ಗೊನೆ ಕಟ್ಕೊಂಡು ಹೋಗ್ಬೇಕು. ಇದನ್ನು ಒಟ್ಟು ತಾಯಿದೇನಿದೆ ಅಲ್ಲ ತಲೆ, ಇದನ್ನ ತಲೆನೇ ಬೇರ್ಪಡಿಸಿ ಇಡಂಗಿಲ್ಲ. ಅರ್ಧ ಕಡಿದು ಅದನ್ನು ಗೊನೆ ಕಟ್ಕೊಂಡು ಹೋಗ್ಬೇಕು. ಅದು ಹಿಂಗೆ ಬಾಗಿರ್ಬೇಕು. ಅದು ಬಾಗಿ ಇದು ಹಿಂದ್ಗಡೆ ಆಪೋಸಿಟ್ ನಾನೊಂದು ಮರಿ ಬಿಟ್ಟಿದ್ದೆ ನೋಡಿರಿ. ಇದು ಈ ಥರ ಇದೆ ಮರಿ ಹಿಂದ್ಗಡೆ. ಈ ಮರಿ ನೆಕ್ಸ್ಟು ಬಿಕ್ಕಿದ್ದೆಲ್ಲ ಮರಿಗಳನ್ನ ಕತ್ತರಿಸಿ ಗೊಬ್ಬರ ಹಾಕೊಂಡ್ಬಿಡ್ತೀನಿ. ಇದೊಂದು ಮರಿ ಮಾತ್ರ ಬೆಳೆಯಕ್ಕೆ ಬಿಡ್ತೀನಿ ನಾನು. ಇದೇನು ಮರಿದೆಯಲ್ಲ ಇದು, ಈ ಮರಿ ಮಾತ್ರ ಇದು ತಾಯಿ ಗಿಡದ ಹಿಂದ್ಗಡೆ ಗೊನೆ ಯಾವ ಕಡೆ ಬಾಗಿರುತ್ತೋ ಅದ್ರ ಡೆಡ್ ಆಪೋಸಿಟಲ್ಲಿ ಒಂದು ಮರಿ ಬಿಡ್ಬೇಕು ನಾವು. ಇದೇ ನೆಕ್ಸ್ಟ್ ಬಾಳೆಗೊನೆ ಬಿಡುವಂಥ ಒಂದು ಮರಿ. ಸೊ ಇದನ್ನು ಬೆಳೆಯಕ್ಕೆ ಬಿಡ್ತೀನಿ. ಮಿಕ್ಕಿದ್ದೆಲ್ಲ ಮರಿಗಳನ್ನು ಕಟ್ ಮಾಡಿ ಇಲ್ಲೇ ಸೈಡಿಗೆ ಹಾಕ್ಬಿಡ್ತೀನಿ, ಓಕೆನಾ. ನಾನು ಹೇಳ್ದಂಗೆ ತಾಯಿ ಗಿಡನ ಮಾತ್ರ ಅರ್ಧಕ್ಕೆ ಮಾತ್ರ ಕಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿಗೆ ಅರ್ಧಕ್ಕೆ ಕಟ್ ಮಾಡಿಬಿಟ್ಟು ಸೊ ನಾವು ಬಾಳೆಗೊನೆನ ತಗೋಬೇಕು. ಸೊ ಕಟ್ ಮಾಡ್ಕೊಳ್ಳೋಣ ಇವಾಗ. ಈ ಕಟ್ ಮಾಡೋ ವೀಡಿಯೋ ಇಲ್ಲ, ನನ್ನ ಜೊತೆಗೆ ಯಾರೂ ಇಲ್ಲ. ಸೊ ನಿಮ್ಗೆ ಕಟ್ ಮಾಡಿದ ಮೇಲೆ ತೋರಿಸ್ತೀನಿ ಹೆಂಗೆ ಇದಾಯ್ತು ಅಂತ ಹೇಳ್ಬಿಟ್ಟು. ಸೆಕೆಂಡ್ ನೋಡ್ತಿರ್ಬೋದು, ನಾನು ಇಲ್ಲಿ ಅರ್ಧಕ್ಕೆ ಹೊಡೆದ ತಕ್ಷಣವೇ ಗೊನೆ ಕಟ್ಕೊಂಬಿತ್ತು. ಸೊ ಈಗ ನಾವು ಇದನ್ನು ಇಲ್ಲಿ ಕಟ್ ಮಾಡ್ಕೊಂಡು ಈ ಮಿಕ್ಕಿದ್ನೆಲ್ಲ ಮರಿಗಳನ್ನು ಕಟ್ ಮಾಡಿ ಒಂದು ಮರಿ ಮಾತ್ರ ಉಳಿಸಿ ಹೋಗ್ಬೇಕು. ಸೊ ಅದನ್ನು ಮಾಡ್ತೀನಿ ನಾನು. ಫೈನಲಿ ಹೆಂಗಿರ್ಬೇಕು ಅಂದರೆ ನೋಡಿರಿ, ಎಲ್ಲ ಕ್ಲೀನ್ ಮಾಡಿ ಒಂದೇ ಒಂದು ಮರಿ ಉಳಿಸ್ಕೊಂಡು ಮಿಕ್ಕಿದ್ದೆಲ್ಲ ತೆಗೆದು ಇಲ್ಲೇ ನಮ್ಮ ಕಾಫಿ ಗಿಡಗಳಿಗೆ ಗೊಬ್ಬರ ಹಾಕ್ಬಿಟ್ಟಿದ್ದೀನಿ. ಇಷ್ಟೇ ಮಾಡ್ಬೇಕಾಗಿರೋ ಕೆಲಸ ಬಾಳೆನಲ್ಲಿ. ಬಾಳೆ ಗೊನೆ ಕಟ್ಕೊಂಡೆ ನೋಡ್ತಿರ್ಬೋದು. ನಮ್ಮ ತೋಟದ ಮೊದಲನೇ ಪರಿಶ್ರಮ ಅಂತಂದರೆ ತಪ್ಪಾಗಲಾರ್ದು. ಎಷ್ಟು ಖುಷಿ ಆಗುತ್ತೆ ಅಂದರೆ, ನಾವಂತರೂ ಮೊದಲಿಂದ ಪಕ್ಕ ರೈತರಲ್ಲ, ಅದರಲ್ಲೂ ಈ ರೀತಿ ಮಾಡ್ಕೊಂಡು ಈ ಥರ ಒಂದು ಗೊನೆ ತಗೋಬೇಕು ಅಂದರೆ ತುಂಬ ಪರಿಶ್ರಮ ಇದೆ. ಇದನ್ನು ಫುಲ್ ದೇವ್ರಿಗೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ತಗೊಂಡು ಹೋಗ್ತೀನಿ ನಾನು ಇವಾಗ. ನೋಡ್ತಿರ್ಬೋದು ಈ ರೀತಿ ಎಷ್ಟು ಬಿದ್ದರೆ ಸಾಕು. ನಿಧಾನಕ್ಕಾಗಿ ಇದು ಒಣಕೊಂಡು ಇದರಲ್ಲಿ ಒಳಗಡೆ ಇರೋ ನೀರು ಹಿಂದೆ ಬಿಟ್ಟಿರೋಂಥ ಮರಿಗೆ ಒಂಥರ ಪೌಷ್ಟಿಕಾಂಶ ಥರ ಹೋಗ್ಬಿಟ್ಟು ಆ ಮರಿ ತಾಕತ್ತಾಗಿ ಬೆಳೆಯೋಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಅದನ್ನು ಈ ವಿಡಿಯೋ ಮುಖಾಂತರ ತೋರಿಸಿದ್ದೀನಿ. ಎಲ್ಲರೂ ಕೂಡ ನೈಸರ್ಗಿಕ ಕೃಷಿಗೆ ಬನ್ನಿ, ಮಾಡಿ. ನಿಧಾನ ಆದರೂ ಪರವಾಗಿಲ್ಲ. ಒಂದೇ ದಿನಕ್ಕೆ ಎಲ್ಲ ಗಿಡಗಳನ್ನು ಹಚ್ಚಬೇಕು ಅಂತ ಏನಿಲ್ಲ. ನಾವು ಮಾಡ್ತಿರೋದು ಸುಭಾಷ್ ಪಾಳೇಕರ್ ಅವರ 36x36 ತೆಂಗಿನ ಮಾದರಿ ಅಂತ ಇದರ ಹೆಸರು. ಅಂದರೆ ಇದರಲ್ಲಿ ತೆಂಗು, ಅಡಿಕೆ, ಬಾಳೆ, ಈ ಥರ ಗೊಬ್ಬರದ ಗಿಡ, ಈ ರೀತಿ ನುಗ್ಗೆ, ಕೋಕೋ ನೋಡ್ತಿರ್ಬೋದು, ಇದು ಕಾಫಿ, ಅದು ಕೋಕೋ, ಈ ರೀತಿ ಎಲ್ಲ ಗಿಡಗಳನ್ನು ಸಹಿತ ಇಲ್ಲಿ ಆಯೋಜನೆ ಮಾಡಿರ್ತೀವಿ. ಹಾಗೆ ಹಣ್ಣಿನ ಗಿಡಗಳು ಸಹಿತ ಇರುತ್ತೆ. ಕಿತ್ತಲೆ ಆಗಿರ್ಬೋದು, ಮೂಸಂಬಿ ಆಗಿರ್ಬೋದು. ನಾನು ಇಲ್ಲಿ ಸೇಬು ಹಾಕೊಂಡಿದ್ದೀನಿ ನೋಡ್ತಿರ್ಬೋದು, ಸೇಬು ಹಣ್ಣಿನ ಗಿಡ ಇದು. ಈ ರೀತಿ ಎಲ್ಲ ಗಿಡಗಳು ಇರುತ್ತೆ. ನೀವು ಕೂಡ ಮಾಡಿ ಬನ್ನಿ. ಒಂದೇ ದಿನಕ್ಕೆ ಎಲ್ಲ ಗಿಡಗಳನ್ನ ಹಚ್ಬೇಕು ಅಂತಿಲ್ಲ. ಫಸ್ಟ್ ವರ್ಷ ತೆಂಗು ಮಾಡ್ಕೊಳ್ರಿ, ನೆಕ್ಸ್ಟ್ ಬೇಕಾದ್ರೆ ಅಡಿಕೆ ಮಾಡಿರಿ, ನೆಕ್ಸ್ಟ್ ಬಾಳೆ, ಮಿಕ್ಕಿದ್ದೆಲ್ಲ ಗಿಡಗಳನ್ನು ಹಾಕ್ಕೊತ ಹೋಗಿ ನೀವು ಈ ನೈಸರ್ಗಿಕ ಕೃಷಿಗೆ ಬರ್ಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಇದ್ದರೂ ಸಹಿತ ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ, ನಾನು ಎಲ್ರಿಗೂ ರಿಪ್ಲೈ ಮಾಡ್ತೀನಿ. ಮತ್ತೊಮ್ಮೆ ಒಂದು ಹೊಸ ವೀಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಮತ್ತೆ ನನ್ನ ಚಾನಲ್ನ ಹೊಸೊಬ್ಬರಾಗಿ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ನೋಡ್ತಾಯಿರಿ. ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು.